ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಹಾಲಕ್ಷ್ಮಿ ಲೇಔಟಿಗೆ ಹೋಗ್ತಾ ಇದ್ದೀನಿ. ಏನಕ್ಕಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ವಿವೇಕಾನಂದ ಅವರ 163ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಎಂಟ್ರೆನ್ಸು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ವತಿಯಿಂದ ಶ್ರೀ ಸ್ವಾಮಿ ವಿವೇಕಾನಂದ ಅವರ 163ನೇ ಜಯಂತ್ಯೋತ್ಸವ ಮತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ 11ನೇ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಮ್ಮನ್ನೆಲ್ಲ ಮನರಂಜಿಸಲಿದ್ದಾರೆ. ಮರದ ಹತ್ತಿರ ಚುಂಚನಕುಪ್ಪೆಹಳ್ಳಿಯಲ್ಲಿ ಉತ್ತಮನಾಗು ಉಪಕಾರಿಯಾಗು ಎನ್ನುವ ಉದ್ದೇಶದಿಂದ ವಯಸ್ಸಾದ ಹಸುಗಳಿಗೆ ಗೋಶಾಲೆ ಹಾಗೂ ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ, ಭಾರತದ ಹಿತವೇ ನನ್ನ ಹಿತ ಎಂಬ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಒಂದು ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಅವರಿಗೆ ಉಚಿತ ಪುಸ್ತಕ, ಸ್ಕೂಲ್ ಬ್ಯಾಗ್, ಲ್ಯಾಪ್ಟಾಪ್ ಅನ್ನು ನೀಡುತ್ತಿದ್ದಾರೆ. ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದ್ದಾರೆ. ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಉಪಸ್ಥಿತಕ್ಕಂಥ ನಮ್ಮ ಗುರುಗಳಾದಂಥ ರಾಘವೇಂದ್ರ ಭಟ್ಟಣ್ಣನವರಿಗೆ ಒಂದಷ್ಟ मैं प्रेयसी के हास्य विनोद में हूँ। हाँ, मैं नारी के सत्कार में हूँ, संस्कृतियों के प्यार में हूँ, मैं विश्वास में हूँ, मैं बांसुरी की मधुर तान भी हूँ तो सुदर्शन चक्र की धार भी हूँ, मैं करुण हूँ, मैं कृष्ण हूँ। समय का पहिया फिर घूमेगा, कहीं ना कोई सहर, खुद ही अपना जीव बचा लो। दुध बिछाए बैठे शकुनी, मस्तक सब दिख जाएंगे। उठो द्रौपदी, शस्त्र उठा, अब गोविंद ना आए। मैं इन्हें बांधूंगी नहीं। मैं भी तुम्हें वचन देता हूँ। जो उठेगा धड़ से कटेगा, कहाँ पे जिपेगा, कहाँ पे बचेगा। ಸಮಸ್ತ ಸನ್ಮಂಗಳಾನಿ ಶ್ರೀ ಸ್ವಾಮಿ ವಿವೇಕಾನಂದರ ಆಚಾರ ವಿಚಾರಗಳನ್ನು ಹಾಗೆ ನಡೆನುಡಿಗಳನ್ನು ಆದಷ್ಟು ಪಾಲಿಸೋಣ ನಾವು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.